ನಮಸ್ತೆ ಎಲ್ಲರಿಗೂ. ಬನ್ನಿ, ಈ ಮಂಗಳವಾರ ಅಮಾವಾಸ್ಯೆ ಏನಿದೆ, ಏನು ಬದಲಾವಣೆ ಬರ್ತಿದೆ ನೋಡೋಣ. 2 ಬಿಗ್ ಫ್ಯಾಮಿಲೀಸ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಸಿಂಗಲ್ ಪೇರೆಂಟ್ಸ್ ರಿಯೂನಿಯನ್ ಆಗ್ತೀರಾ ಅನ್ನುವಂಥದ್ದು ಇದೆ. ದೊಡ್ಡ ಮಟ್ಟದಲ್ಲಿ ದುಡ್ಡು ಬರುವಂಥ ಸಾಧ್ಯತೆ ಇದೆ. ಯಾರೋ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಂಥವ್ರು ವಾಪಸ್ ಮನೆಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರು ನಿಮ್ಮ ಮೈಂಡನ್ನು ಟ್ರ್ಯಾಪ್ ಮಾಡಿ ಇಟ್ಟಿದ್ರು ಅಥವಾ ಯಾವುದೋ ಒಂದು ಕೈಂಡ್ ಆಫ್ ನೆಗೆಟಿವಿಟಿ ನಿಮ್ಮ ಜೀವನದಲ್ಲಿ ಆಗಿತ್ತು ಅವರಿಂದ, ಅವ್ರು ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಪ್ರಯತ್ನ ಪಟ್ರು ಅಥವಾ ನೀವು ಅವರಿಂದ ದೂರ ಆಗೋಕ್ಕೆ ಪ್ರಯತ್ನ ಪಟ್ರು ಅದು ಆಗ್ತಾ ಇರಲಿಲ್ಲ, ಅದು ಇನ್ನೂ ಒಂದು ಸ್ವಲ್ಪ ದಿನ ಹಾಗೆ ಮುಂದುವರಿಯುತ್ತೆ ಅಂತ ಅನ್ನಿಸ್ತಾ ಇದೆ. ಮತ್ತು ಅದು ಬಿಟ್ಟು ಹೋಗೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಇದ್ದಂಥ ನೆಗೆಟಿವಿಟಿ ಹೊರಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಮಕ್ಕಳಲ್ಲಿ ಏನು ನೆಗೆಟಿವಿಟಿ ಇತ್ತು ಅದು ದೂರ ಆಗುತ್ತೆ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸದ್ಯಕ್ಕೆ ಒಂದು ದುಷ್ಟ ಕಣ್ಣುಗಳು ವಾಚ್ ಮಾಡ್ತಿದೆ ನಿಮ್ಮನ್ನು ಅಂತ ಅನ್ನಿಸ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ತುಂಬ ಅಗಲವಾದ ಬಾಯಿ, ಕಣ್ಣು ದೊಡ್ಡದಾಗಿ ಇರುವಂಥ ವ್ಯಕ್ತಿ ಇಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸೊ ಅವರಿಂದ ಏನಾದರೂ ಸಮಸ್ಯೆ ಇರಬಹುದು, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಇನ್ನು ಕೆಲವರು ಸುಕ್ಕುಗಟ್ಟಿದ ಮುಖ ಮತ್ತು ದಪ್ಪ ಮೀಸೆ, ದಪ್ಪ ಮೂಗು, ಕಣ್ಣೆಲ್ಲ ದಪ್ಪ ಇದೆ. ಒಂದು ರೀತಿ ಭಯಂಕರವಾದಂಥ ರೀತಿಯಲ್ಲಿ ಇರೋರು ಕೂಡ ಕಾಣಿಸ್ತಿದ್ದಾರೆ. ಸೊ ಯಾರಿಗೋ ಪ್ರೆಗ್ನೆನ್ಸಿ ಕೂಡ ಬರುವಂಥ ಸಾಧ್ಯತೆ ಇದೆ. ಸ್ವಲ್ಪ ನೆಗೆಟಿವಿಟಿ ಇದೆ ಪ್ರೆಗ್ನೆನ್ಸಿ ವಿಚಾರದಲ್ಲಿ. ಸೊ ಅದನ್ನು ರಿಮೂವ್ ಮಾಡಿಕೊಂಡು ನಿಮಗೆ ಪ್ರೆಗ್ನೆನ್ಸಿ ಬರ್ತಿದೆ. ನೀವೇನು ರಿಮೂವ್ ಮಾಡುವಂಥ ಅಗತ್ಯ ಇಲ್ಲ, ಅದೇ ರಿಮೂವ್ ಮಾಡಿಕೊಂಡು ತಂತಾನೆ ಅದು ಪ್ರೆಗ್ನೆನ್ಸಿ ಆಗುತ್ತೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಇಲ್ಲಿ ತ್ರಿವಳಿ ಮಕ್ಕಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಮುಂದಿನ ಜೂನ್ ಕಳೆದ ಮೇಲೆ ಮಕ್ಕಳನ್ನ ಶಾಲೆಗೆ ಕಳಿಸುವಂಥ ಸಂದರ್ಭದಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಬೇಕು. ಹೆಚ್ಚಿನ ವಿಚಾರದಲ್ಲಿ ಮಕ್ಕಳಿಗೆ ಮಾಸ್ಕ್ ಹಾಕಿ ಕಳಿಸೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾಕೆಂದರೆ ಸ್ವಲ್ಪ ವಾತಾವರಣದಲ್ಲಿ ಏರುಪೇರು ಆಗುವಂಥದ್ದು, ಮಕ್ಕಳಿಗೆ ಎಸ್ಪೆಷಲಿ ಗಂಟಲಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕಸಿವಿಸಿ ಆಗುವಂಥದ್ದು. ಸೊ ಮನೇಲಿ ಎಲ್ಲರೂ ಕಷಾಯನ ರೆಡಿ ಮಾಡಿಕೊಂಡು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಬಿಸ್ನೆಸ್, ದುಡ್ಡು ತುಂಬ ದುಡ್ಡು ನೋಡ್ತೀರಾ. ಈವನ್ ಇದು ಯಾರೇ ನೋಡ್ತಾ ಇರಲಿ, ನಿಮ್ಮ ಜೀವನದಲ್ಲಿ ದುಡ್ಡೇ ಇಲ್ಲ, ಕೆಲಸನೇ ಇಲ್ಲ ಅಂದರೂ ಕೂಡ ನಿಮಗೆ ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರೋ ಇಲ್ಲಿ ಹಾಸ್ಪಿಟ್ಲಿಂದ ಮಕ್ಕಳನ್ನ ಕದ್ಕೊಂಡು ಹೋಗಿ ಮಾರ್ಕೊಳ್ತಾ ಇರೋರು ಬೆಳಕಿಗೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಯಾಕೆ ಅಂತ ಗೊತ್ತಿಲ್ಲ, ಬರೀ ಮಕ್ಕಳ ಎನರ್ಜಿನೇ ಬರ್ತಾ ಇದೆ. ಮಕ್ಕಳು ಥರ ಜಾಸ್ತಿ ಮಕ್ಕಳ ಹಾಗೇ ಕಾಣಿಸ್ತಾ ಇದೆ ಇಲ್ಲಿ, ಮಕ್ಕಳಿರೋ ಹಾಗೇ. ಸೊ ಯಾರೇ ಇರಲಿ, ಯಾರೇ ನೋಡ್ತಾ ಇರಿ, ಮಕ್ಕಳಾಗ್ದಿರಾ ಇರೋರು ಖಂಡಿತವಾಗ್ಲೂ ಮಕ್ಕಳಾಗತ್ತೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಏನೋ ಇತ್ತು ಅದು ದೂರ ಆಗುತ್ತೆ ಅಂತ ಅಂದ್ಕೊಂಡಿರೋರು ಮತ್ತೆ ರಿಯೂನಿಯನ್ ಆಗ್ತಾರೆ ಅನ್ನುವಂಥದ್ದು ಇದೆ. ಫ್ರೆಂಡ್ಶಿಪ್ಪಿನ ಒಂದು ದೊಡ್ಡ ಗ್ಯಾಂಗ್ ಮತ್ತೆ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ನೆಗೆಟಿವಿಟಿ ಮಾಡೋರು ಕೂಡ ನಿಮಗೆ ವಾಪಸ್ ಅವ್ರದ್ದೊಂದು ಗ್ರೂಪ್ ಆ್ಯಕ್ಟಿವೇಟ್ ಆಗುತ್ತೆ. ಅದನ್ನು ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ಅವರನ್ನು ಕಳಿಸ್ಬೇಕಾದಂಥ ಜಾಗಕ್ಕೆ ಕಳಿಸ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರ ಚಿನ್ನದ ಒಡವೆಗಳು ಕಾಣೆಯಾಗಿತ್ತು ಅಥವಾ ಯಾರ ಚಿನ್ನದ ಒಡವೆಗಳು ಇದ್ದಕ್ಕಿದ್ದಂಗೆ ಮಾಯ ಆಗಿತ್ತು ಅಥವಾ ಏನೋ ಚಿನ್ನದ ಒಡವೆಗೆ ಸಂಬಂಧಪಟ್ಟಂಗೆ ಎನರ್ಜಿ ಏನೋ ಇದೆ, ಅದು ನಿಮಗೆ ವಾಪಸ್ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಕಳ್ಳರ ಎನರ್ಜಿ ಜಾಸ್ತಿ ಇದೆ, ಅವರು ಕೂಡ ಸಿಕ್ಕಾಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಏಂಜಲ್ಸ್ ನಿಮಗೆ ಜಾಸ್ತಿ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಲ್ಲಿ ಸ್ವಲ್ಪ ಕಣ್ಣೀರು ಹಾಕ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಸೊ ಕಣ್ಣೀರು ಹಾಕಬೇಡಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ಕೀಟಗಳು ಕಾಣಿಸ್ಕೊಳ್ತಾ ಇದೆ. ಸೊ ನಿಮ್ಮ ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ಕೀಟನಾಶಕನ ಸಿಂಪಡಿಸಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಮಿಸ್ ವರ್ಲ್ಡ್ ಆಗಿ ಬೆಂಗಳೂರಿಗೆ ಅಥವಾ ಭಾರತಕ್ಕೆ ಬರುವಂಥ ಸಾಧ್ಯತೆಗಳು, ಸಪ್ಪುದ್ರಲ್ಲಿ ಯಾವುದೋ ಒಂದು ಅವಾರ್ಡು ಮಿಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ, ಗಂಗಾದೇವಿ ಥರ ವೈಬ್ ಇದೆ, ಬಟ್ ಯಾವುದೋ ಒಂದು ನದಿಯ ದೇವತೆ ಥರ ನನಗೆ ಇಲ್ಲಿ ವೈಬ್ ಇದೆ. ಅದು ಕೂಡ ಕಾಣಿಸ್ಕೊಳ್ತಾ ಇದೆ. ಉದ್ದ ಕೂದಲು ಬಿಟ್ಕೊಂಡು ಒಂದು
ಹೇಗೆ ಹೇಳೋದು, ಪಿಕ್ಚರಲ್ಲೆಲ್ಲ ತೋರಿಸ್ತಾರಲ್ಲ ಗಂಧರ್ವ ಕನ್ಯೆ ಥರ ಅಥವಾ ಇದ್ರ ಥರ ದೇವತೆ ಥರ ಆ ಥರ ಕಾಣಿಸ್ತಾ ಇದೆ. ಆ ಥರದ್ದು ಒಂದು ವೈಬ್ ಇದೆ ಇಲ್ಲಿ. ಜೊತೆಗೆ ಯಾವುದೋ ಒಂದು ಫ್ಯಾಷನ್ ಶೋನ ಯಾರೋ ವಿನ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಅಲ್ಪರ ಸಂಘ ಅಭಿಮಾನ ಭಂಗ ಇದು ನೆನಪಲ್ಲಿ ಇರಲಿ ಅನ್ನುವಂಥದ್ದು ಇದೆ. ಸೊ ಯಾರನ್ನೋ ನೀವು ನಿಮ್ಮ ಸ್ಟ್ಯಾಂಡರ್ಡ್ಗೆ ಯಾರು ತಕ್ಕನಾಗಿ ಇರೋದಿಲ್ವೋ ಅಥವಾ ಯಾರನ್ನ ಏನು ಮಾಡಿದ್ರೂ ಬದಲಾಗೋದಿಲ್ವೋ ಅಂಥವರಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಮಳೆಯ ಆರ್ಭಟ ನಿಲ್ಲುತ್ತೆ, ಅಂಥ ದೊಡ್ಡ ಅಪಾಯಗಳು ಏನೂ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಕುಲದೇವರ ಆರಾಧನೆಯಿಂದ ಒಳ್ಳೆಯದಾಗತ್ತೆ. ಜೊತೆಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಮೆಸೇಜ್, ಕೆಲವರಿಗೆ ಯಾರು ದೇಶ ಸೇವೆಗೋಸ್ಕರ ಇದ್ದೀರಾ ಅವರಿಗೆ ಬರ್ತಾ ಇದೆ. ಏನಂದರೆ, ಸೊ ಸಾಕಷ್ಟು ದೈವಗಳ ಬಿಡುಗಡೆ ಮಾಡಿದ್ರಲ್ಲ, ನಿಮಗೆ ಆ ದೈವ ಒಂದು ವಿಶೇಷವಾದಂಥ ವರದಾನ ಕೊಟ್ಟಿದೆ. ಸಮಯ ಬಂದಾಗ ಅದು ನಿಮಗೆ ಬಂದು ತಲುಪುತ್ತೆ, ನಿಮ್ಮ ಅಗತ್ಯ ಸಮಯದಲ್ಲಿ ಅದು ನಿಮಗೆ ತಲುಪುತ್ತೆ ಅನ್ನುವಂಥದ್ದು ಇದೆ. ಸೊ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ, ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಭಾವಪೂರ್ಣವಾಗಿ ಮತ್ತು ಆತ್ಮಪೂರ್ವಕವಾಗಿ ಕೃತಜ್ಞತೆನ ನಾನು ತಿಳಿಸ್ತೀನಿ. ಯಾಕೆಂದರೆ ಇಲ್ಲಿ ಕೆಲವು ಸತಿ ಬಂದಿತ್ತು ಕೆಲವು ದೈವಗಳನ್ನ ಬಿಡುಗಡೆ ಮಾಡಿ ಅಂತ. ಸೊ ಎಲ್ಲ ರೀತಿಯ ದೈವಗಳನ್ನ ಆಗದಿದ್ರು ನಿಮ್ಮ ಕೈಲಿ ಎಷ್ಟು ದೈವಗಳು ಬಿಡುಗಡೆ ಆಗಲಿ ಅಂತ ಮಾಡಿದಿರೋ ಅಷ್ಟು ದೈವಗಳು ಬಿಡುಗಡೆ ಆಗಿದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಒಂದು ಮರದಲ್ಲಿ ದೈವನ ಏನು ಬಿಡುಗಡೆ ಮಾಡಬೇಕಿತ್ತು ಅದನ್ನು ಮಾಡಿದ್ದೀರಾ, ಅದರಿಂದ ಕೂಡ ಆಗುತ್ತೆ. ಅದು ನಿಮಗೆ ಆಶೀರ್ವಾದ ರೂಪದಲ್ಲಿ ಬಂದು ತಲುಪುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರೋ ಯಾರ ಜೊತೆನೋ ಬೈಕಲ್ಲಿ ಹೋಗ್ತಾ ಇರೋವಂಥದ್ದು ತಲಹರಟೆ ಮಾಡಿಕೊಂಡು ಈ ಥರ ಇದೆ. ಸೊ ಅವಾಗೇನೋ ಗಾಡಿ ಸ್ಕಿಡ್ಡಾಗಿ ಬಿದ್ದು ಪೆಟ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಲವರ್ಸ್ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಪ್ರೇಮಿಯ ಗಮನ ರೋಡಲ್ಲಿ ಇರೋವರೆಗೂ ಸ್ವಲ್ಪ ನಿಮ್ಮ ಗಮನ ಕೂಡ ರೋಡ್ ಕಡೆನೇ ಇರಲಿ. ಏನೋ ತುಂಟಾಟ ಮಾಡ್ಕೊಂಡು ಹೋಗಿ ಜೀವಕ್ಕೆ ತೊಂದರೆನ ಮಾಡ್ಕೊಳ್ಬೇಡಿ. ಓದಕ್ಕೆ ಇರುವಂಥ ಸಮಯನ ಓದಕ್ಕೆ ಮೀಸಲಿಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಯಾರಿಗೋ ದೊಡ್ಡದು ಏನೋ ಒಂದು ಹಾರ್ಟ್ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಏನೋ ಒಂದು ಫೇಸ್ ಥರ ಕಾಣಿಸ್ತಾ ಇದೆ. ಸದ್ಯಕ್ಕೆ ರಾಕೇಚು ಥರ ನನಗೆ ಫೀಲ್ ಬರ್ತಾ ಇದೆ. ಸೊ ಸದ್ಯ ಅದೊಂಚೂರು ಯಾರಾದರೂ ತುಂಬ ಸಮಸ್ಯೆಯಲ್ಲಿ ಇದ್ದರೆ ಅದೊಂದು ಶಾಂತಿನ ಮಾಡ್ಕೊಳ್ಳಿ, ಅದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ತುಂಬ ದುಡ್ಡು ಬರೋದ್ರಲ್ಲಿ ಇದೆ. ಏನೋ ಒಂದು ವಿನ್ನಿಂಗ್ ಮೂಮೆಂಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮಿಂದ ದೂರ ಹೋಗಿರೋರು ಎಲ್ರಿಗೂ ಖುಷಿ ಕೊಟ್ಟಿದೆ. ಸೊ ನಿಮ್ಮಿಂದ ಯಾರು ದೂರ ಆಗಿದ್ದಾರೋ ಅವರೆಲ್ಲ ಖುಷಿಯಾಗಿ ಇದ್ದಾರೆ. ಅವ್ರನ್ನ ನೆನೆಸ್ಕೊಂಡು ನೀವ್ಯಾಕೆ ದುಃಖದಲ್ಲಿ ಇದ್ದೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಯಾರಿಗೆ ಎಷ್ಟು ಕೃತಜ್ಞತೆ ತೋರಿಸಿದ್ರೂ ಅವ್ರ ಬಗ್ಗೆ ನೀವು ಎಷ್ಟೇ ಕಣ್ಣೀರು ಹಾಕಿದ್ರೂ ಅವರಿಗೆ ನಿಮ್ಮಲ್ಲಿ ಬರೀ ಕೆಟ್ಟದಷ್ಟೇ ಕಾಣುತ್ತೆ, ನಿಮ್ಮ ಒಳ್ಳೆತನ ಕಾಣೋದೇ ಇಲ್ಲ ಅನ್ನೋರ ಬಗ್ಗೆ ನೀವು ಕಣ್ಣೀರು ಹಾಕೋದನ್ನ ನಿಲ್ಲಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಇಲ್ಲಿ ತುಂಬ ಅಳ್ತಾ ಇದ್ದಾರೆ, ಯಾರನ್ನೋ ನೆನೆಸ್ಕೊಂಡು ಹೀಗಾಗೋಯ್ತು ಹಾಗಾಗೋಯ್ತು ಅಂತ. ಅವರಿಗೆ ಒಂದು ಸಣ್ಣ ಕೃತಜ್ಞತೆ ಕೂಡ ಇಲ್ಲ ಅವರಿಗೆ. ಸೊ ಅಂಥವ್ರ ಬಗ್ಗೆ ನೀವು ಯಾಕೆ ಅಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ದೊಡ್ಡ ಗ್ಯಾಂಗ್ ಇಲ್ಲಿ ಟೆರರಿಸಮ್ ಗ್ಯಾಂಗ್ ಹುಟ್ಟುಕೊಳ್ತಾ ಇದೆ, ಆ ಥರ ಕೂಡ ಇದೆ. ಸೊ ಅದನ್ನು ಕೂಡ ಸ್ವಲ್ಪ ಕಂಟ್ರೋಲ್ ತಗೊಂಡು ರಿಮೂವ್ ಮಾಡಬೇಕು, ಅಂದರೆ ಸ್ವಲ್ಪ ಹೆಚ್ಚು ಅಲರ್ಟ್ ಆಗಿ ಇರಬೇಕು ಅನ್ನುವಂಥದ್ದು ಕೂಡ ಇದೆ. ಮತ್ತೊಂದು ಡೆಲ್ಲಿ ಗೇಟ್ ಕಡೆ ಒಂದಷ್ಟು ಅವಘಡಗಳು ಮಾಡುವಂಥ ಪ್ಲ್ಯಾನ್ ಇದೆ. ಆಗಸ್ಟ್ ಅಥವಾ ಸೆಪ್ಟೆಂಬರ್ ಹೊತ್ತಿಗೆ ಮಾಡುವಂಥ ಪ್ಲ್ಯಾನ್ ಮಾಡಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿ ಅದನ್ನು ಹಿಡಿದಾಕ್ತಾರೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ವಿಶೇಷವಾದಂಥ ಮುಖ ಕಾಣಿಸ್ತಾನೆ ಇದೆ ನನಗೆ. ಅದು ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ಬಟ್ ಆ ಥರದ್ದು ಏನೋ ಒಂದು ಒಟ್ನಲ್ಲಿ ಅದು ನೆಗೆಟಿವ್ ವೈಬ್ ಕೊಡ್ತಿದೆ ಆ ಮುಖ. ಸೊ ಆ ಥರದ್ದು ಯಾವುದೋ ಒಂದು ಫೇಸ್ ಬರ್ತಾ ಇದೆ. ಮತ್ತು ಎಲಿಫೆಂಟ್ ಕೂಡ ಕಾಣಿಸ್ತಾ ಇದೆ, ಮತ್ತು ಒಂದು ಬರ್ಡ್ ಕೂಡ ಕಾಣಿಸ್ತಾ ಇದೆ, ಮತ್ತು ಹಾವಿನ ಮರಿಗಳು ಕೂಡ ಕಾಣಿಸ್ತಾ ಇದೆ. ಸೊ ನಿಮ್ಮ ಮನೆಯ ಅಥವಾ ಆಸುಪಾಸಲ್ಲಿ ಎಲ್ಲಾದರೂ ಗಿಡದ ಬುಡಗಳಲ್ಲಿ ಆ ಥರ ಇರಬಹುದು.
ಸ್ವಲ್ಪ ಹುಷಾರಾಗಿ ಇರಿ, ಏನಾದರೂ ಕೆಲಸ ಮಾಡ್ತಾ ಇರಬೇಕಾದ್ರೆ, ಎಸ್ಪೆಷಲಿ ಮಕ್ಕಳಿಗೆ ಇದ್ರೂ ಸರಿಯಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಈ ಅಮಾವಾಸ್ಯೆ ನಿಮಗೆ ತುಂಬ ಫೈನಾನ್ಷಿಯಲಿ ಸಕ್ಸಸ್ಸನ್ನು ತರ್ತಾ ಇದೆ, ಜೊತೆಗೆ ಎಸ್ಪೆಷಲಿ ಆರೋಗ್ಯದಲ್ಲಿ ಚೇತರಿಕೆ ಬರ್ತಾ ಇದೆ ಅನ್ನೋವಂಥದ್ದು ಇದೆ. ಆರೋಗ್ಯ ಏನಿದೆ ನಿಮ್ಮದು, ಸೊ ಏನಾದರೂ ಸಮಸ್ಯೆ ಇದ್ದರೆ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು. ನನಗೆ ಇಲ್ಲಿ ಪಿತ್ರಾರ್ಜಿತ ಅಥವಾ ಪಿತೃದೇವತೆಗಳ ಎನರ್ಜಿ ಕೂಡ ಜಾಸ್ತಿ ಇದೆ. ಸೊ ಅವರ ಮೂರ್ಖತನದಿಂದ ಅವ್ರು ಇನ್ನೂ ಎಷ್ಟು ದಿನ ಹೀಗೆ ಒಂದು ರೀತಿ ಆಡ್ತಿರ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಷ್ಟೊಂದು ಪಿತೃದೇವತೆಗಳು ಹೋಗುವಂಥ ಸಮಯ ಬಂದಿದೆ ಅನ್ನುವಂಥದ್ದು. ಈವನ್ ಕರೋನಾ ಟೈಮಲ್ಲಿ ಆದಂಥ ಅವಘಡದಲ್ಲಿ ಎಷ್ಟೊಂದು ಸಾವು ನೋವುಗಳು ಆಕಸ್ಮಿಕವಾಗಿ ಆಗಿದ್ದವು. ಅದೆಲ್ಲವೂ ಕೂಡ ಹೋಗುವ, ಅಂದರೆ ಅವರೆಲ್ಲರಿಗೂ ಮುಕ್ತಿ ಸಿಗುವಂಥ ಸಾಧ್ಯತೆ ಇನ್ನೊಂದು 5-6 ತಿಂಗಳಲ್ಲಿ ಇದೆ. ಅಷ್ಟರಲ್ಲಿ ಅವರೆಲ್ಲರೂ ಹೊರಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ತುಂಬ ಮಾತಾಡ್ತಾ ಇರೋ ಥರ ಕಾಣಿಸ್ತಾ ಇದೆ. ಸೊ ನಿಮ್ಮ ಬಗ್ಗೆ ಗಾಸಿಪ್ ಕೂಡ ಆಗಿರ್ಬೋದು. ಜೊತೆಗೆ ನಿಮ್ಮ ಮನೆಗೆ ಯಾರೋ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗೆ ವಿವಾಹ ಪ್ರಸ್ತಾಪಗಳು ಬಂದು ವಿವಾಹ ಸಡನ್ಲಿ ಫಿಕ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮ್ಮ ಮನೆಗೆ ಅಥವಾ ನಿಮ್ಮ ಜೀವನಕ್ಕೆ ಯಾರೋ ಬರೋದಕ್ಕೆ ನೆಗೆಟಿವ್ ಎನರ್ಜಿ ಪ್ರಯತ್ನ ಪಡ್ತಿದೆ. ಅದಕ್ಕೆ ಆ ದೈವ, ನಿಮ್ಮ ರಕ್ಷಿಸ್ತಾ ಇರುವಂಥ ದೈವ ಅವಕಾಶನ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಅದು ಹೊರಗಡೆನೆ ನಿಂತು ತನ್ನ ಆಟನ ಆಡ್ತಾ ಇದೆ. ಎಸ್. ಸೊ ಇದು ಶಾಂತ ಆಯಿತು. ಇನ್ನೊಂಚೂರು ಹಚ್ಚುವ, ಎಷ್ಟೊತ್ತು ಬರುತ್ತೋ ಬರಲಿ. ಹೊರಗಡೆಯಿಂದನೇ ಅದು ತನ್ನ ಆಟನ ಆಡ್ತಾ ಇದೆ. ಬಟ್ ನಿಮಗೆ ಪ್ರೊಟೆಕ್ಷನ್ ಇದೆ, ಏನು ಹೆದರ್ಕೊಳ್ಳುವಂಥ ಅಗತ್ಯ ಇಲ್ಲ. ಸೊ ಯಾವುದೋ ಮಗು ನಾಯಿಮರಿನ ಮುದ್ದಾಡ್ತಾ ಇರೋ ಥರ ಕೂಡ ಕಾಣಿಸ್ತಾ ಇದೆ. ಸೊ ನಿಮಗೆ ಕಾಣಿಸ್ತಾ ಇರಬಹುದು ನೋಡಿ, ಇಲ್ಲಿ ಫೇಸ್ ಎಷ್ಟು ಭಯಂಕರವಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದೆರಡು ಕಣ್ಣಿನ ರೀತಿ ಕಾಣಿಸ್ತಿದೆ. ನನಗೆ ತುಂಬ ಭಯಂಕರವಾಗಿ, ಒಂದು ರೀತಿ ವಿಚಿತ್ರವಾಗಿ, ಅಸಹ್ಯವಾಗಿ ಕಾಣಿಸ್ತಾ ಇದೆ ಆ ಫೇಸ್. ಇಟ್ಸ್ ಓಕೆ. ಸಾಕಷ್ಟು ಹೀಲಿಂಗ್ ಪೂಜೆ ಮಾಡ್ಕೊಳ್ಳಿ ಇವತ್ತು. ನಿಮ್ಮ ಗ್ರಾಮ ದೇವತೆಯ ಪೂಜೆ ಮಾಡಿ. ಆ್ಯಕ್ಚುಲಿ ನೀವು ಒಂದು ನೆನ್ಪಿಟ್ಕೊಳ್ಬೇಕು, ರಾತ್ರಿ ಪೂರ್ತಿ ಅಮಾವಾಸ್ಯೆ ಯಾವಾಗಿರುತ್ತೆ, ದಿನದಲ್ಲಿ ಮತ್ತು ರಾತ್ರಿ ಪೂರ್ತಿ ಅಮಾವಾಸ್ಯೆ ಯಾವಾಗಿರುತ್ತೆ, ಆ ದಿನ ನಿಮ್ಮ ಗ್ರಾಮ ದೇವಿಯ ದೇವಸ್ಥಾನದಲ್ಲಿ ಸಂಜೆ ಹೊತ್ತು ಹೋಗಿ ದೀಪನ ಹಚ್ಚಬೇಕು, ಆಯಿತಾ? ಯಾಕೆಂದರೆ ಸಂಜೆಯಲ್ಲಿ ಕತ್ತಲಿರುತ್ತೆ, ದೀಪ ಹಚ್ಚೋದ್ರಿಂದ ಬೆಳಕು ಬರುತ್ತೆ. ಮತ್ತು ರಾತ್ರಿ ಹೊತ್ತು ಇವತ್ತೇನಿದೆ ಸಂಜೆ ಅಷ್ಟರಲ್ಲಿ ಅಮಾವಾಸ್ಯೆ ಕಳೆದು ಹೋಗುತ್ತೆ. ಆ್ಯಕ್ಚುಲಿ ನೆನೆನೆ ಮಾಡಬೇಕಿತ್ತು, ನಾನು ನೆನೆನೆ ಮಾಡಿಬಿಟ್ಟೆ. ನಿಮಗೆ ಇವತ್ತು ಹೇಳಿದೆ, ಮರ್ತೋಯ್ತು ಆ್ಯಕ್ಚುಲಿ. ಸೊ ಆ ಥರ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸೊ ತುಂಬ ಬೆನಿಫಿಟ್ ಇದೆ. ಈ ಪೂಜೆನ ಮಾಡ್ಕೊಂಡು ಹೋಗಿ ನಿಲ್ಲಿಸ್ತೀರ. ಸೊ ಅಬ್ರಾಡ್ಗೆ ಹೋಗುವಂಥ ಚಾನ್ಸಸ್ ಇದೆ, ಆ ಥರ ಕೂಡ ಬರ್ತಾ ಇದೆ. ಮತ್ತು ಏನೋ ಒಂದು ಕುದುರೆ ವ್ಯಾಪಾರನ ಶುರು ಮಾಡ್ತೀರಾ, ಅದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಪಿತ್ರಾರ್ಜಿತ ಆಸ್ತಿ ಬರುವಂಥ ಸಾಧ್ಯತೆ ಇದೆ. ಯಾರೋ ಅವ್ರ ಮನೆ ಅಥವಾ ಅವರ ಆಸ್ತಿನ ಯಾರಿಗೋ ಕೊಡಬೇಕು ಅಂತ ವಿಲ್ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಏರೋಪ್ಲೇನ್ ಕ್ರ್ಯಾಶ್ ಆಗುತ್ತೆ. ನನಗೆ ಇದು ಏರೋಪ್ಲೇನ್ ಕ್ರ್ಯಾಶ್ ಆಗೋ ಥರ ತೋರಿಸ್ತಾ ಇದೆ. ಏರೋಪ್ಲೇನ್ ಕ್ರ್ಯಾಶ್ ಆಗುತ್ತೆ, ಬಟ್ ಯಾರಿಗೂ ಅಂಥ ಸಾವು ನೋವೇನು ಆಗೋದಿಲ್ಲ. ಮತ್ತು ಎಲ್ಲೋ ಈ ಜಪಾನಲ್ಲೆಲ್ಲ ಆಗಿತ್ತಲ್ಲ ಜಲಪ್ರಳಯ ಥರ, ಸುನಾಮಿ ಥರ, ಆ ಥರ ಆಗಿ ಜನಗಳೆಲ್ಲ ತೇಲ್ಕೊಂಡು ಅವರ ತಲೆಗಳು ಮಾತ್ರ ಕಾಣಿಸ್ತಾ ಇರುತ್ತಲ್ಲ, ಹೀಗೆ ತೇಲ್ಬೇಕಾದ್ರೆ
ಆ ಥರ ಏನೋ ಆಗತ್ತೆ ಅವಘಡ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸರ್ಪದೇವರ ಆಶೀರ್ವಾದ ಇದೆ ನಿಮ್ಮ ಮೇಲೆ. ಹೊಸ ಗಾಡಿ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಅತಿ ದುಬಾರಿಯಾದಂಥ ಗಾಡಿನ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಆಂಜನೇಯನ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ನಗ್ನಗ್ತಾ ಗಾಡೀಲಿ ಹೋಗ್ತಾ ಇರುವಂಥದ್ದು ಶೂಟ್ ಮಾಡ್ತಿದ್ದಾರೆ, ಆ ಥರ ಕಾಣಿಸ್ತಾ ಇದೆ. ಕುಬೇರನ ಆಶೀರ್ವಾದ ಕೂಡ ಪಡ್ಕೊಳ್ಳಿ ಇವತ್ತು, ಚೆನ್ನಾಗಿದೆ ಅನ್ನುವಂಥದ್ದು ಇದೆ. ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಿಯೇ ಧನಧಾನ್ಯಂ ಕುರುಮೆ ಅಂತ. ಸೊ ಇನ್ನೊಂದು ಸ್ವಲ್ಪ ಕ್ಯಾಂಡ್ಲಿತ್ತು, ಸೊ ಉರಿಲಿಲ್ಲ ಅದು. ಇಟ್ ಮೀನ್ಸ್ ನಿಮ್ಮ ಲೈಫ್ ಫುಲ್ಲಾಗಿ ಎಂಜಾಯ್ ಮಾಡಿ. ಸೊ ಏನು ಅರ್ಧಕ್ಕೆ ದುಡುಕಿ ನಿರ್ಧಾರನ ತಗೊಬೇಡಿ ಅಂತ ಕೂಡ ಕೇಳಿಸ್ತಾ ಇದೆ. ಇಲ್ಲಿ ಒಂದು ದೇವತೆಯ ಆಶೀರ್ವಾದ ಕೂಡ ಇದೆ. ಏಂಜಲ್ಸ್ ನಿಮಗೆ ತುಂಬ ಬೆನಿಫಿಷಿಯಲ್ ಆಗಿ ಇದ್ದಾರೆ. ಸೊ ಅವರು ನೀವು ಯಾವಾಗ ಕರೆದ್ರೂ ಬರ್ತಾರೆ ಅನ್ನುವಂಥದ್ದು ಇದೆ. ಏಂಜಲ್ ಆನಾ ಏಂಜಲ್ ಅವರು ಮತ್ತು ಮದರ್ ಮೇರಿಯವರ ಆಶೀರ್ವಾದ ಇಲ್ಲಿ ಇದೆ. ಆರ್ಕೇಂಜಲ್ ಕೂಡ ನಿಮಗೆ ಆಶೀರ್ವಾದನ ಮಾಡ್ತಾ ಇದ್ದಾರೆ. ನಿಮ್ಮ ಫಾದರಿಂದ ನಿಮಗೇನೋ ಬ್ಲೆಸ್ಸಿಂಗ್ಸ್ ಅಥವಾ ಅಮೌಂಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಏನೋ ವಿಶೇಷವಾದಂಥ ಕಾರ್ಟೂನ್ ಮೂವಿನ ಹಾಕ್ಕೊಂಡು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂಚೂರು ಋಣ ಬಾಧೆ ಇದೆ, ಅದನ್ನು ತೀರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪಾಸ್ಟ್ ಲೈಫ್ ಎನರ್ಜಿ ಕೂಡ ಸ್ವಲ್ಪ ಟ್ರಿಗರ್ ಮಾಡ್ತಿದೆ ನಿಮ್ಮನ್ನು, ಅದನ್ನು ಕೂಡ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಯಾವುದೋ ಒಂದು ದುಷ್ಟಶಕ್ತಿ ಹೆಬ್ಬಾವಿನ ರೂಪ ತಗೊಂಡು ಸಮಸ್ಯೆ ಮಾಡ್ತಾ ಇತ್ತು. ಆ ರೂಪದ ಅಂತ್ಯ ಕೂಡ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಆಗೋಗುತ್ತೆ ಅನ್ನುವಂಥದ್ದು ಇದೆ. ಸುಬ್ರಹ್ಮಣ್ಯನ ಆರಾಧನೆ ಆಗಬೇಕು ಅಂತ ಕೂಡ ಹೇಳ್ತಾ ಇದೆ ಇಲ್ಲಿ. ಓಕೆ, ನನಗೆ ಇದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಅಂಬಾರಿ ಥರನೂ ಅನ್ನಿಸ್ತಾ ಇದೆ. ಸೊ ದಸರಾ ವೇಳೆಗೆ ಏನೋ ಮಹತ್ತರವಾದದ್ದು ಬದಲಾವಣೆ ಬರುತ್ತೆ ಅನ್ನೋವಂಥದ್ದು ಇದೆ. ಇಲ್ಲಿ ನೋಡಿ, ಈ ಫೇಸ್ ಅವಾಗಿಂದ ನನ್ನನ್ನು ತುಂಬ ಟ್ರಿಗರ್ ಮಾಡ್ತಿದೆ. ಬಟ್ ಈ ಎನರ್ಜಿ ತೆಗಿಲಿಕ್ಕೆ ಹೋದರೆ ಅದು ಹೆದರ್ಸ್ತಾ ಇದೆ ನನಗೆ, ಲಿಟರ್ಲಿ ಭಯ ಆಗ್ತಿದೆ. ಸೊ ಸ್ವಲ್ಪ ಎಚ್ಚರಿಕೆ ವಹಿಸೋಣ. ಇಲ್ಲೊಂದು ಫೇಸ್ ಇದೆ, ಇದೊಂದು ಫೇಸ್ ಇದೆ. ಇದೆರಡು ತುಂಬ ಭಯಪಡಿಸ್ತಿದೆ. ಆಮೇಲೆ ಇಲ್ಲೊಂದು ಇರಲಿ. ಕರಗಜ್ಜನ ಆಶೀರ್ವಾದ ಕೂಡ ನಿಮಗೆ ಇದೆ ಅಂತ ಬಂದಿದೆ ಇಲ್ಲಿ. ಮತ್ತು ಚಿಕ್ಕಣ್ಣಪ್ಪ ಸ್ವಾಮಿ ಕೂಡ ಕರೀತಾ ಇದ್ದಾರೆ, ಒಮ್ಮೆ ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಕೂಡ ಆಗುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸಮಥಿಂಗ್ ಈಸ್ ಹಿಡನ್ ಇಯರ್. ಏನೊಂದು ಹಿಡನ್ ಆಗಿ ಇದೆ. ಯಾರೋ ಆಮೆಗಳನ್ನ ಸಾಕ್ತಾರೆ, ಅದರಿಂದ ಏನೋ ಬಿಸ್ನೆಸ್ ಟೈಪ್ ಅದೇನೋ ಒಂದಷ್ಟು ಸಮಸ್ಯೆ ಆಗುತ್ತೆ ಅಂತ ಇದೆ. ಅದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಕೇರಳದ ಕೆಲವು ದೇವಸ್ಥಾನದ ಸಮಥಿಂಗ್ ಏನೋ ಅದೊಂದು ದೊಡ್ಡ ಸುದ್ದಿ ಆಗುತ್ತೆ, ಯಾವುದೋ ಒಂದು ದೇವಸ್ಥಾನದ್ದು ಅಂತ ಇದೆ. ಮತ್ತು ಕುಬೇರರ ಆಶೀರ್ವಾದ ಬೇಕು ನಿಮಗೆ, ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ. ಓಕೆ, ತುಂಬ ದೊಡ್ಡದಾದ ಏನೋ ಒಂದು ಅಮೌಂಟ್ ಅಥವಾ ಆಸ್ತಿ ಅಥವಾ ಏನೋ ಒಂದು ಇದು ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ನನಗೆ ಇಲ್ಲಿ ಶಿವ ಪಾರ್ವತಿ ಗಣೇಶ ಎಲ್ಲೋ ಹೋಗ್ತಾ ಇರೋ ಥರ ಕೂಡ ಕಾಣಿಸ್ತಾ ಇದೆ. ಐ ಮೀನ್ ಸಂಚಾರ ಮಾಡ್ತಾ ಇರ್ಬೋದು ಆ ಥರ. ವನದುರ್ಗೆಯ ಆಶೀರ್ವಾದ ಕೂಡ ಪಡ್ಕೊಳ್ಳಿ. ತುಂಬ ಒಂಥರ ಡಿವೈನ್ ಡೆವಿಲ್ ಎನರ್ಜಿ ಎರಡೂ ಕೂಡ ಇಲ್ಲಿ ನನಗೆ ಬರ್ತಿದೆ. ಮೇ ಬಿ ಅಮಾವಾಸ್ಯೆ ಇರೋದ್ರಿಂದ.
ಸ್ವಲ್ಪ ಹುಷಾರಾಗಿ ಇರಿ ಅಂತ ಹೇಳ್ತಾ, ಜೊತೆಗೆ ಅಷ್ಟೇ ಪ್ರೊಟೆಕ್ಷನ್ ಕೂಡ ಇದೆ. ಸೊ ಅದನ್ನು ಕೂಡ ಮರಿಬೇಡಿ. ದೇವಿಯ ಆಶೀರ್ವಾದ ಇದೆ. ರಣಚಂಡಿಯಾಗಿ ನಿಲ್ತೀನಿ ನನ್ನ ಮಕ್ಕಳು ತಂಟೆಗೆ ಬಂದರೆ ಅಂತ, ಆ ಥರದ್ದೇನೋ ಇದೆ. ನನಗೆ ಕೈಲಾಸ ಪರ್ವತ ಮತ್ತು ರಾವಣ ಆ ಥರದ್ದೇನೋ ಒಂದು ಬರುತ್ತಲ್ಲ, ಆ ಥರದ್ದು ಕಾಣಿಸ್ತಾ ಇದೆ. ಮತ್ತು ಯಾರಿಗೂ ಕಿಸ್ ಮಾಡ್ತಾ ಇರೋ ಥರ ಕೂಡ ಕಾಣಿಸ್ತಾ ಇದೆ. ಏನೋ ಪೆಟ್ ತೊಗೊಂಬರ್ತೀರಾ ಅಂತ ಕೂಡ ಕಾಣಿಸ್ತಾ ಇದೆ. ಯಾರೋ ರಿಲ್ಯಾಕ್ಸ್ ಆಗಿ ರೀಡಿಂಗ್ ನೋಡ್ತಾ ಇದ್ದೀರಾ ಕಾಲ ಮೇಲೆ ಕಾಲು ಹಾಕ್ಕೊಂಡು ಅಂತ ಅನ್ನಿಸ್ತಾ ಇದೆ. ನಂಗೆ ಬರ್ತಾ ಈ ಫೇಸ್ ನಂಗೆ ನಿಜವಾಗ್ಲೂ ಏನು ಪಿಕ್ ಮಾಡೋಕ್ಕಾಗ್ತಿಲ್ಲ. ತುಂಬ ಭಯ ಥರ ಹಾಗೆ ಆಗ್ತಿದೆ ನೋಡಿ ಇಲ್ಲಿ. ನಂಗೆ ಗೊತ್ತಿಲ್ಲ ನಿಮಗೆ ಕಾಣಿಸ್ತಿದ್ಯೋ ಇಲ್ವೋ. ಇಲ್ಲೊಂದು ಇಲ್ಲೊಂದು ಸೊ ಯಾರ್ಯಾರಿಗೆ ಏನೇನು ಇಷ್ಟ ಬಂತು ಅದನ್ನೆಲ್ಲ ಪಿಕ್ ಮಾಡ್ಕೊಳ್ಳಿ. ಯಾವ್ದು ಚೆನ್ನಾಗಿಲ್ವೋ ಅದನ್ನೆಲ್ಲ ಬಿಟ್ಟು ಹಾಕಿ. ಸೊ ಇರೋದೊಂದು ಲೈಫು ಎಂಜಾಯ್ ಮಾಡಿ. ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ.